ಹೇ ಗಾಯ್ಸ್ ನಮಸ್ಕಾರ. ಸುಮಾರು ಹೆಸರುಗಳನ್ನ ಕಳಿಸ್ತಾ ಇದ್ದಾರೆ, ತುಂಬ ಖುಷಿ ಆಯಿತು. ಮತ್ತು ಈ ರೀತಿ ಒಂದು ವಿತ್ ಇನಿಷಿಯಲ್ ಒಂದು ಹೆಸರುಗಳನ್ನ ಕಳಿಸಿ ಏನಕ್ಕೆ ಅಂತಂದರೆ, ನಾವು ಇನಿಷಿಯಲ್ಸ್ನ ಸೇರಿಸಿದಾಗ ಆ ಟೋಟಲ್ ಏನಿರುತ್ತೆ ಟೋಟಲ್ ವೇರಿಯೇಷನ್ಸ್ ಆಗುತ್ತೆ. ಮತ್ತು ಇನಿಷಿಯಲ್ಸ್ದು ಎಫೆಕ್ಟ್ ಇದೆಯಾ ಇಲ್ವಾ ಅಂತ ಯಾರು ಕೇಳ್ತಾ ಇದ್ರಿ ಅವ್ರಿಗೆ ಅರ್ಥ ಆಗೋ ರೀತಿಲಿ ಸಹಾಯ ಆಗುತ್ತೆ. ಇದು ಕಂಪ್ಲೀಟ್ ನೇಮ್ ಅನಾಲಿಸಿಸ್ ಅಂತ ಏನಿದೆ ಅದನ್ನು ಕೊಡ್ತಾ ಇಲ್ಲ, ಬ್ರೀಫಾಗಿ ಒಂದು ನಿಮಗೆ ಒಂದು ಅವಶ್ಯಕತೆ ಇರೋವಂಥದ್ದು ಮತ್ತು ಯಾವ ಹೆಸರನ್ನ ಉಪಯೋಗಿಸ್ಬೇಕು ಉಪಯೋಗಿಸಬಾರ್ದು ಆ ಒಂದು ಅಡ್ವೈಸ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಒಂದು ಸೀರೀಸ್ ಥರ ಅದು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಯಾರಾದ್ರು ವೆಂಕಟೇಶ್ ಅನ್ನೋ ಹೆಸರನ್ನ ಕಳಿಸಿ ಕಮೆಂಟ್ ಮಾಡಿದ್ದೀರಾ, ಸೊ ಕಮೆಂಟ್ ಮಾಡೋದಕ್ಕೆ ಮಾತ್ರ ಈಗ ರಿಪ್ಲೈ ಮಾಡ್ತಾ ಇದ್ದೀನಿ. ವಾಟ್ಸಪ್ಪಲ್ಲಿ ನನಗೆ ನೋಡೋಕ್ಕಾಗಲ್ಲ. ಸೊ ಏನು ಕಮೆಂಟ್ ಮಾಡಿದ್ರಲ್ಲ ಆ ನೇಮ್ನ ಇದನ್ನು ಪಿಕ್ ಮಾಡಿದ್ದೀನಿ. ಸೊ ವೆಂಕಟೇಶ್ ವಿ ಈ ರೀತಿ ಹೆಸರಿದ್ದಾಗ ವೆಂಕಟೇಶ್ ವಿ ಅನ್ನೋದು ಒಂದು ಟೋಟಲ್ ಬಂದು 42 ಬರುತ್ತೆ. ಅದೇನಕ್ಕೆ ಅಂತಂದರೆ ಕಂಪ್ಲೀಟ್ ಪೂರ್ಣ ಹೆಸರು. ಸೊ ಏನು ಪೂರ್ತಿ ಹೆಸರಿದೆ ಅದನ್ನು ವೆಂಕಟೇಶ್ ವಿ ಅಂತ ಇದು ಮಾಡಿದಾಗ ಈ 6 ಕೊನೆಯಲ್ಲಿರೋಂಥ 6 ಸೇರಿಸಿ 42 ಬರುತ್ತೆ. ಬಟ್ ಕರಿಬೇಕಾದ್ರೆ ಏನು ಮಾಡ್ತೀವಿ ನಾವು, ಬರೀ ವೆಂಕಟೇಶ್ ಅಷ್ಟೇ ಕರಿತೀವಿ. ವಿತ್ ಇನಿಷಿಯಲ್ ಯಾರೂ ಕೂಡ ಕರಿತಾ ಹೋಗಲ್ಲ. ಇದು ಸರ್ನೇಮ್ಗಳಿದ್ರೂ ಕೂಡ ಅದು ಯಾರೂ ಕರಿತಾ ಹೋಗಲ್ಲ. ಸೊ ಆಗೇನಾಗುತ್ತೆ ಅಂತಂದರೆ ಈ ಒಂದು ಹೆಸರು ಕಾಲಿಂಗ್ ನೇಮ್ ಅಂತ ಹೇಳ್ತೀವಿ, ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ ದಿಸ್. ಸೊ ಎಷ್ಟೊಂದು ಸಲ ನೀವೇನು ಮಾಡ್ತಾ ಇದ್ದೀರಾ, ಆ ಟೋಟಲ್ ನೇಮ್ನ ಫೋಕಸ್ ಮಾಡಬೇಕಾದ್ರೆ 2-3 ಹೆಸರನ್ನ ಮಿಕ್ಸ್ ಮಾಡಿಬಿಡ್ತೀರಾ. ಬಟ್ ಯಾವ ಹೆಸರನ್ನ ನಾವು ಜಾಸ್ತಿ ಕರಿತೀವಿ, ಇದು ಬರೆಯೋ ಹೆಸರು. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೂ ಇದೇ ಹೆಸರಿರುತ್ತೆ, ಇದು ಕರೆಯೋ ಹೆಸರು. ಸೊ ಏನು ಬರಿತೀವಿ ಅದರದ ಎಫೆಕ್ಟ್ ಕೂಡ ಇದ್ದೇ ಇರುತ್ತೆ. ಬಟ್ ಏನು ಕರಿತೀವಲ್ಲ ನಾವು, ಎಷ್ಟು ಕೂಗ್ತೀವಲ್ಲ ಆ ಹೆಸರು ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ವೆಂಕಟೇಶ್ ಅನ್ನೋ ಹೆಸರಿಟ್ಟಿರೋಂಥದ್ದು 36 ಬರುತ್ತೆ. 36 ಬಂದರೆ ಏನು ಗೊತ್ತಾ, ಇದು ಸ್ಟೋರಿ ಕೂಡ ದೇವರ ಹೆಸರುಗಳು ಕೂಡ ಅದೇ ಥರ ಆಗೋದು. ಹುಟ್ಟಿದ ಜಾಗದಿಂದ ದೂರ ಹೋದರೆ ಜೀವನದಲ್ಲಿ ಯಶಸ್ಸಾಗ್ತೀರ, ಅಥವಾ ಪದೇ ಪದೇ ಜಾಗ ಬದಲಾವಣೆ, ಬೇರೆ ಕಡೆ ಓಡಾಡ್ಕೊಂಡು ಕೆಲಸ ಮಾಡೋದ್ರಿಂದ, ಮತ್ತು ಕೆಲಸ ಮಾಡ್ತಿದ್ರೆ ಅದರಲ್ಲೂ ಕೂಡ ಸ್ಥಳ ಬದಲಾವಣೆ ಕಾಮನಾಗಿ ಆಗ್ತಾ ಇರುತ್ತೆ. ಒಂದೇ ಥರ ನಿಮ್ಮ ಜೀವನ ನಡೀತಾ ಇರಲ್ಲ, ಪದೇ ಬದಲಾವಣೆಗಳಾಗ್ತಾ ಇರುತ್ತೆ. ಆಯಿತಾ. ಸೊ ಎಷ್ಟು ದೂರ ಹೋಗ್ತೀರಾ ಇರೋ ಜಾಗದಿಂದ ಅಷ್ಟು ನಿಮಗೆ ಲಾಭ ಇರುತ್ತೆ. ಇಫ್ ಇನ್ ಕೇಸ್ ನೀವು ಟ್ರಾವೆಲ್ಲೇ ಮಾಡ್ತಾ ಸುತ್ತಾಡ್ತಾ ಈ ಥರ ಏನಾದ್ರು ಇತ್ತು ಅಂತಂದರೆ ಆಗೇನಾಗುತ್ತೆ, ದಿನ ಓಡಾಡೋದ್ರಿಂದ ಅಂದರೆ ಏನು ತಿರುಗಾಡ್ತೀವಲ್ಲ ಅದರಿಂದ ಕೂಡ ನಿಮ್ಮ ಕೆಲಸಗಳು ಚೆನ್ನಾಗಾಗುತ್ತೆ. ಅದ್ರ ಜೊತೆಯಲ್ಲಿ ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿರ್ತೀರ, ದೈಹಿಕವಾಗಿ ತುಂಬ ಒಂಥರ ಸದೃಢ ಅಂತ ಹೇಳ್ತೀವಲ್ಲ ಆ ರೀತಿ. ಸೊ ಒಂದು ವೆಲ್ ಬಿಲ್ಟ್ ಪರ್ಸ್ನಾಲಿಟಿ ಆಗಿರ್ತೀರ. ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರುತ್ತೆ, ಜನಗಳ ನಿರ್ವಹಣೆ, ಜನಗಳನ್ನ ಹ್ಯಾಂಡ್ಲ್ ಮಾಡೋವಂಥದ್ದು, ಜನಗಳ ಬಗ್ಗೆ ಕೇರ್ ಮಾಡೋದು, ಜನಗಳನ್ನ ಗುಂಪಲ್ಲಿ ಕೂರಿಸೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಹೆಸರಿದ್ದಾಗ. ಆಯಿತಾ. ಅದೇ ರೀತಿ ಪ್ರಾಬ್ಲಮ್ ಏನಿದೆ ಅಂತಂದರೆ ಪ್ರತಿ ಸಲನೂ ಹೊರಗೆ ಸುತ್ತಬೇಕು. ಸೊ ಅದು ನಿಮ್ಮ ಚಾಯ್ಸ್, ಅದು ಹೆಸರನ್ನು ಕ್ಯಾರಿ ಮಾಡಬೇಕಾ ಕ್ಯಾರಿ ಮಾಡಬಾರ್ದಾ ಅಂತ. ಅದು SHL ಕಾಣಿಸ್ತಾ ಇದೆ. ಇನ್ನು ಇದರಲ್ಲಿ ಬಂದು ಎಂಕ್ ಅನ್ನೋದೊಂದು ಬರ್ತಾ ಇದೆ, ವೆಂಕ್ ಅನ್ನೋದ್ರಲ್ಲಿ ವೆಂಕ್. ಆಯಿತಾ. ಅಂಕ್ ಅಂತ ಬರಲ್ಲ ಅದು. ಕೆಲವರು ಕೇಳ್ತಾ ಇದ್ರಿ ಅಂಕ್ ಅನ್ನೋ ಪದ ಇದ್ದಾಗ ಅಂತ. ಬಟ್ ಸ್ಪೆಲ್ಲಿಂಗ್ಗಳು ನೋಡಿ NKA ಅಲ್ಲೇ ಅದೇ ಥರ ಬರ್ತಾ ಇದೆ. ಆಯಿತಾ. ಬಟ್ ಅಂಕ್ ಅನ್ನೋ ಪದ ಬಂದಾಗ 152 ಸೀರೀಸ್ ಬರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಡಿ. ಇದೇ ಮೆಸೇಜ್ ಕೇಳಿದರು ಕೆಲವರು. ಸೌಂಡ್ಗಳೇನು ಬರ್ತಾವೋ ತುಂಬ ಇಂಪಾರ್ಟೆಂಟ್. ಆಯಿತಾ. ಸೊ ಅನ್ನೋ ಸೌಂಡಲ್ಲಿ ಎಂಡ್ ಆಗ್ತಾ ಇರೋದ್ರಿಂದ ಫ್ಯಾಮಿಲಿ ಡ್ರಾಮಾ ಫ್ರೀ, ಎಲ್ಲರಿಗೂ ಥರ ಇದಕ್ಕೂ ಕೂಡ ಇರುತ್ತೆ. ಅದೇ ನೀವು ವೆಂಕಟೇಶ್ ವಿ ಅನ್ನೋ ಹೆಸರು ಏನು ಕೊಡ್ತಾ ಇದೆ ಅಂದರೆ ಕಂಪ್ಲೀಟ್ ಹೆಸರು ಏನಿದೆ ಅಂತಂದರೆ ನಿಮ್ಮ ಒಂದು ಕಂಪ್ಲೀಟ್ ಸ್ವಭಾವನ, ನಿಮ್ಮ ಒಂದು ವ್ಯಕ್ತಿತ್ವನ ಬೂಸ್ಟ್ ಮಾಡೋ ಅಂಥ ಹೆಸರು ಇದು. ಸೊ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದು ಗುಣಪಡಿಸುವಂಥ ಒಂದು ಶಕ್ತಿ ಇರುವಂಥ ಒಂದು ಅದು ಟೋಟಲ್ ಚೆನ್ನಾಗಿದೆ. 42 3/21/12 ತಾರೀಕು ಹುಟ್ಟಿದರೆ ಸೆಟ್ ಆಗೋಲ್ಲ ಹೆಸರು. ಆಯಿತಾ. ಅದಾದಮೇಲೆ ರಾಜಕೀಯವಾಗಿ, ಜನ ನಿರ್ವಹಣೆಯಲ್ಲಿ ಮತ್ತು ಜನಗಳ ಮಧ್ಯದಲ್ಲಿ ಐಷಾರಾಮಿ ಜೀವನನೂ ಕೂಡ ಕೊಡುತ್ತೆ. ನಿಧಾನ, ಆದರೆ ಜನಗಳ ಮಧ್ಯದಲ್ಲಿ ಜನಗಳಿಂದ ನಿಮಗೆ ಲಾಭ ಆಗುತ್ತೆ. ಸೊ ಜನ ನಿರ್ವಹಣೆ ಒಂದು ತೋರಿಸಿದ್ರೆ ಜನಗಳ ಮಧ್ಯೆ ಇದಾಗುತ್ತೆ, ಆದರೆ ಜಾಸ್ತಿ ಮೂಮೆಂಟ್ ತೋರಿಸ್ತಿದೆ, ಜಾಸ್ತಿ ಓಡಾಡಬೇಕು ಅಂತ. ಯಾವುದೇ ಕೆಟ್ಟ ಪರಿಸ್ಥಿತಿಲಿದ್ದರೂ ಪರವಾಗಿಲ್ಲ. ಕೆಲವರಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ, ಏನಕ್ಕೆ ಹೆಸರು ಈ ರೀತಿ ಚೆನ್ನಾಗಿದ್ರೂ ಕೂಡ ಹೆಸರು ಬಲ, ನಿಮ್ಮ ದಿನಾಂಕ ಏನಿದೆ ಅದು ನಿಮ್ಮ ಟೈಮ್ ಏನು ನಡೀತದೆ ಅದರ ಮೇಲೆ ಒಂದು ಸಲ ಮೇಲೆ ಕೆಳಗೆ ಬಂದರೂ ಕೂಡ ಜನಗಳನ್ನ ಚೆನ್ನಾಗಿಟ್ಟಿರ್ತೀರ ನೀವು. ಇದು ಈ ಒಂದು ಹೆಸರಿನ ಒಂದು ಅನಾಲಿಸಿಸ್. ಅದೇ ರೀತಿ ಬೇರೆ ಏನು ಕಮೆಂಟ್ ಮಾಡಿದರೆ ಅದನ್ನು ಅಪ್ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನಾನು ಶೆಡ್ಯೂಲ್ ಮಾಡಿರ್ತೀನಿ. ಇವತ್ತು ಮೆಸೇಜ್ ಮಾಡಿದ್ರಿ ಅಂದರೆ ನೀವು, ನಾನೊಂದು ಸುಮಾರು ದಿನ ಆದಮೇಲೆ ನಿಮ್ಮ ವೀಡಿಯೋಸ್ ಬರಬಹುದು. ಬಟ್ ವೀಡಿಯೋಸ್ ರೆಡಿ ಆಗಿರುತ್ತೆ, ನಾನು ಅದನ್ನು ಶೆಡ್ಯೂಲ್ ಮಾಡಿ ಬಿಟ್ಟಿರ್ತೀನಿ. ಅದನ್ನು ನೀವು ನಿಮ್ಮ ಒಂದು ಡೇಟ್ ಅಂದರೆ ನಿಮ್ಮ ಒಂದು ವೀಡಿಯೋ ಬರೋವರೆಗೂ ಕಾಯಿರಿ. ಸೊ ಫಸ್ಟ್ ಯಾರು ಕಮೆಂಟ್ ಮಾಡಿರ್ತಾರೆ ಅದ್ರ ಪ್ರಕಾರ ಸೀರೀಸಾಗಿ ಹೋಗ್ತಾ ಇದ್ದೀನಿ. ಸೊ ಏನಿದು ಕಮೆಂಟ್ ಮಾಡ್ತೀರಾ ಅಥವಾ ಏನು ಪರ್ಸನಲ್ ಮೆಸೇಜ್ ಮಾಡ್ತೀರಾ, ಥ್ಯಾಂಕ್ಸ್. ಬಟ್ ಹಾಗೇ ನಾನು ಒಂದು ಲಿಸ್ಟನ್ನು ರೆಡಿ ಮಾಡಿ ಇಡಬೇಕು ಹೆಸರುಗಳದ್ದು ಒಂದೊಂದು ಆಸೆ ಇದೆ. ಫ್ಯೂಚರ್ಲಿ ಯಾರು ಪೇರೆಂಟ್ಸ್ಗಳು ಮಕ್ಕಳ ಹೆಸರುಗಳನ್ನ ಇಡಬೇಕಾದ್ರೆ ಒಂದು ಸಹಾಯ ಆಗಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಅವಶ್ಯಕತೆ ಇತ್ತು ಆ ಥರ ಹೆಸರುಗಳನ್ನ ಕಮೆಂಟ್ ಮಾಡ್ತಾ ಹೋಗಿ. ಕಂಪ್ಲೀಟ್ ಅನಾಲಿಸಿಸ್ ಅಲ್ಲ ಇದರಲ್ಲಿ, ಇದಕ್ಕೆ ಇನ್ನೂ ಕೆಲವು ಡೀಟೇಲ್ಸ್ಗಳು ಮಾತಾಡೋದಿದೆ. ಬಟ್ ಹೆಸರು ಏನು ಮಾಡ್ತದೆ, ಹೆಸರು ಇಷ್ಟನ್ನು ಕೊಡುತ್ತೆ. ಇದಕ್ಕೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ನೀವು
ಬದುಕಬೇಕು. ವೆಂಕಟೇಶ್ ಸಿಂಗಲ್ ಆಗಿ ಏನಿದೆ ಅದು ಚೆನ್ನಾಗಿಲ್ಲ. ಆಯಿತಾ, ವೆಂಕಟೇಶ ಮಾಡ್ಬೋದು, ಬಟ್ ವೆಂಕಟೇಶ್ ಏನಿದೆ ವೆಂಕಟೇಶ್ ಸರಿ ಇಲ್ಲ ಹೆಸರು. ಸೊ ನೇಮ್ ಕರೆಕ್ಷನ್ ಅಂತ ಏನಾದ್ರು ಬಂದರೆ ವೆಂಕಟೇಶ ಅನ್ನೋದೇನಿದೆ ಅದು ಸರಿ ಆಗುತ್ತೆ. ಶನ ಪದದ ಎಫೆಕ್ಟು ಕೂಡ ಕಮ್ಮಿ ಆಗುತ್ತೆ.